ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ಟಿ.ಇ.ಟಿಗೆ ಮತ್ತು ಸೆಂಟ್ರಲ್ ಟಿ.ಇ.ಟಿಗೆ ಉಪಯುಕ್ತವಾಗುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಪ್ರಶ್ನೆಗಳನ್ನು ನಾವು ನೋಡೋಣ. ಅವುಗಳನ್ನು ಹೇಗೆ ಸುಲಭವಾಗಿ ಬಿಡಿಸುವುದನ್ನು ನಾವು ಈಗ ಚರ್ಚಿಸೋಣ. ಮೊದಲನೇದಾಗಿ ಪ್ರಶ್ನೆ ಹೀಗಿದೆ. ಪ್ರಶ್ನೆಗಳು ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಪ್ರಶ್ನೆ ಹೀಗಿದೆ. ಇಫ್ -12 ಇಂಟು -3 ಪ್ಲಸ್ 20 ಡಿವೈಡ್ ಬೈ -4 ಮೈನಸ್ ಬ್ರಾಕೆಟ್ ಆಫ್ -24 ಡಿವೈಡ್ ಬೈ 8 ಮೈನಸ್ ಬ್ರಾಕೆಟ್ ಆಫ್ 16 ಡಿವೈಡ್ ಬೈ -2 ಈಸ್ ಈಕ್ವಲ್ ಟು -28 ಡಿವೈಡ್ ಬೈ 7 ಪ್ಲಸ್ ಎಕ್ಸ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿ. ಅಂದರೆ ಇಲ್ಲಿ ಎಕ್ಸ್ನ ಮೌಲ್ಯವೇನು ಅಂತ ಕನ್ನಡದಲ್ಲಿ ಆಗುತ್ತೆ. ಕೊಟ್ಟಿರುವಂಥ ಪ್ರಶ್ನೆಯನ್ನು ನಾವು ಹೀಗೆ ಬರ್ಕೊಳ್ಳೋಣ. 12 ಇಂಟು -3 ಪ್ಲಸ್ ಏನಿದೆ 20 ಡಿವೈಡ್ ಬೈ -4 ಇದೆ. 20 ಡಿವೈಡ್ ಬೈ -4 ಮೈನಸ್ ಬ್ರಾಕೆಟ್ -24 ಡಿವೈಡ್ ಬೈ 8 ಇದೆ ಮೈನಸ್ ಆಫ್ ಬ್ರಾಕೆಟ್ 16 ಡಿವೈಡ್ ಬೈ -2 ಇದೆ ಈಸ್ ಈಕ್ವಲ್ ಟು -28 ಡಿವೈಡ್ ಬೈ 7 ಪ್ಲಸ್ ಎಕ್ಸ್. ನೆಕ್ಸ್ಟ್ ಇಲ್ಲಿ 12 ಮೂರಲೆ ಏನಾಗುತ್ತೆ 36. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಪ್ಲಸ್ ಇದೆ, ಇದು ಮೈನಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ ಮೈನಸ್ ಆಗುತ್ತೆ. 4 ಒಂದಲೇ 4 5 ಆಗುತ್ತೆ 5. ನೆಕ್ಸ್ಟು ಇಲ್ಲಿ ಮೈನಸ್ ಇದೆ, ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 8 ಒಂದಲೇ 8 ಮೂರಲೆ 24 3. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಆಗುತ್ತೆ. 2 ಒಂದಲೇ 2 ಎಂಟ್ಲೆ 2 ಎಂಟ್ಲೆ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಈಸ್ ಈಕ್ವಲ್ ಟು 7 ಒಂದಲೇ 7 ಮೂರಲೆ 7 ನಾಲ್ಕಲೆ 28 ಅಂದರೆ -4. ನೆಕ್ಸ್ಟ್ ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ 36ರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದನ್ನು ಕಳೆದಾಗ 31 ಆಗುತ್ತೆ, ಪ್ಲಸ್ 3 ಪ್ಲಸ್ 8. ಈ 4ಅನ್ನು ನಾನು ಅಂದರೆ ಎಡಭಾಗದಲ್ಲಿ ಹಾಕಿದಾಗ ಪ್ಲಸ್ 4 ಆಗುತ್ತೆ ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಇವೆಲ್ಲಗಳನ್ನು ನಾನು ಸೇರಿಸಿದಾಗ ಅಂದರೆ 31 ಪ್ಲಸ್ 3ನ್ನು ಸೇರಿಸಿದಾಗ 34. 34 ಪ್ಲಸ್ ಏನಾಗುತ್ತೆ 38 ಆಗುತ್ತೆ. 38 8 ಅಂದರೆ ಎಷ್ಟು 46 ಆಗುತ್ತೆ. 46 ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 46 ಆಗುತ್ತೆ. ನಮಗೆ ಆಪ್ಷನ್ ಯಾವುದಿದೆ ಅಂದರೆ ಆಪ್ಷನ್ ನಂಬರ್ 4 ಇದೆ. ಹೌದಾ? ಎಕ್ಸ್ ಈಸ್ ಈಕ್ವಲ್ ಟು ಏನಾಗಿದೆ 46. ಆಪ್ಷನ್ ನಂಬರ್ 4.